ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಂತ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಹಾಗೆ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಒಂದೊಂದು ಟೈಮು ಏನು ಮಾಡ್ತಾರೆ, ಬಂದ ತಕ್ಷಣ ಟಿ ವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಒಂದೊಂದು ಟೈಮ್ ನಾನೇ ಈ ಥರ ಹೊರಗಡೆ ಏನಾದರೂ ಬಂದರೆ ಅವರು ನನ್ನ ಜೊತೆಲ್ಲ ಹೊರಗಡೆ ಬರ್ತಾರೆ. ನಾನೇನಾದರೂ ಒಳಗಡೆ ಕೆಲಸ ಮಾಡ್ತಾಯಿದ್ರೆ ಆ ಮಕ್ಕಳು ಕೂಡ ಕೆಲಸ ಅಂದರೆ ಟಿ ವಿ ನೋಡ್ಕೊತ ಕೂತ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಮಕ್ಕಳು ಬಂದಿರೋ ಟೈಮಲ್ಲಿ ಸ್ವಲ್ಪ ಆದಷ್ಟು ಹೊರಗಡೆ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ. ಆವಾಗ ಕೂಡ ಮಕ್ಕಳು ಸ್ವಲ್ಪ ಹೊರಗಡೆ ಬರ್ತಂಗೆ ಆಗುತ್ತೆ, ಇಲ್ಲಾಂದರೆ ಬರೀ ಟಿ ವಿಯಲ್ಲೇ ಮುಳುಗೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪಿಟ್ಟಿತ್ತು. ನಾವೇ ಒಂದು ಗಿಡ ಹಾಕಿದ್ದೀವಿ, ಮರ ಹಾಕಿದ್ದೀವಿ. ನುಗ್ಗೆ ಮರನ ಮಾವ ಹಾಕಿದ್ದು ಇದ್ದಾಗ ಹಾಕಿದ್ದೀವಿ. ಒಂದು ದೊಡ್ಡದಾಗಿದೆ ಮರ, ಅಲ್ಲಿಂದನೇ ಸೊಪ್ಪು ಕಿತ್ಕೊಂಬಂದಿನಿ. ಎಷ್ಟೊಂದಿದೆ. ಅದನ್ನ ನಾನು ಸ್ವಲ್ಪ ಇಟ್ಕೊಂಡು ನಮ್ಮ ರಿಲೇಷನ್ ಅವ್ರಿಗೊಬ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಎತ್ತಿಟ್ಟಿದ್ದೆ. ಸ್ವಲ್ಪ ಸಾಂಬಾರು ಮಾಡೋದು. ಸಾಂಬಾರು ರೆಸಿಪಿ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದು ಸದ್ಯಕ್ಕೆ ಇವಾಗ ಶೇರ್ ಮಾಡ್ತಾಯಿಲ್ಲ. ಅದನ್ನೆಲ್ಲ ನೈಟೇ ಬಿಡಿಸಿಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಏನಾಗುತ್ತೆ, ಬೆಳಗ್ಗೆ ಬಿಡಿಸೋ ಅಷ್ಟೊತ್ತಿಗೆ ಎಷ್ಟೊಂದು ಕೆಲಸ ಬಾಕಿ ಇರುತ್ತೆ. ಇದು ಅಷ್ಟು ಬೇಗ ಆಗೋದಿಲ್ಲ. ಸೊಪ್ಪು ಸ್ವಲ್ಪನೇ ಒಂದೊಂದೇ ಎಲೆ ಕಡ್ಡಿ ಬಿಡಿಸ್ಕೊತ ಕೂತ್ಕೊಬೇಕಾಗುತ್ತೆ. ಹಾಗಾಗಿ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ನಮ್ಮ ಚಿಕ್ಕ ಮಗ ಕೂಡ ಜೊತೆಯಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ, ಬಿಡಿಸ್ತೀನಮ್ಮ ಅಂತ ಹೇಳ್ಬಿಟ್ಟು. ಅವ್ರಿಗೂ ಒಂದೇ ಕಡೆ ಕೂತ್ಕೊಂಡಾಗುತ್ತೆ ಅಂತ ನಾನು ಅವ್ರಿಗೂ ಊಟ ಕೊಟ್ಬಿಟ್ಟು ಸೊಪ್ಪು ಬಿಡಿಸ್ತಾ ಇದ್ವಿ. ಸಿಂಪಲ್ಲಾಗಿ ಹಾಕಿದ್ದೀವಿ ನೋಡಿ. ಬರೀ ಮನೆ ಹೋಮ್ವರ್ಕ್ ಬರೀತಾ ಇದ್ದೀನಿ. ಏನು ಹೋಮ್ವರ್ಕ್ ಬರೀತಾ ಇದಕ್ಕಂದ? ಓಕೆ, ಪ್ರಾಕ್ಟೀಸು. ಈ ಥರ ಬರಿಬೇಡ, ಇದನ್ನೆಲ್ಲ ಆಡಿಸು. ಇದು ನಿಮಗೆ ಬರೀ, ಇದಷ್ಟೇ ಬರೀ ಹೇಳ್ಕೊಂತ 4 1 4 4 2 8. ಇದನ್ನ ಈ ಥರ ಹಾಗೆ ಬರಿಬೇಕು. ಡೈಲಿ ಬಂದು ಒಂದೊಂದು ಲೈನ್ ಬರ್ಕೊಂತ ಹೋಗ್ಬೋದು. ಹಾಯ್, ಬನ್ನಿ. ಇವತ್ತು ಬೆಳಿಗ್ಗೆ ದೋಸೆ ನೆನೆಸಿಟ್ಟಿದ್ದೀವಿ. ಚಳಿ ಎಲ್ಲ ಒಬ್ಬಿಲ್ಲ, ಹಾಗೆ ಇದೆ. ಅದಕ್ಕೆ ಇವತ್ತು ಸೋಡಾ ಹಾಕಿ ನೋಡಿ. ಸೋಡಾ ಹಾಕೋದನ್ನ ಕಡ್ದಿನಿ. ಉಪ್ಪಲಿ ಸ್ವಲ್ಪ ಚೆನ್ನಾಗಾಗುತ್ತೆ ದೋಸೆ ಅಂತೇಳಿ. ನೀಟಾಗಿ ಬರೀ, ಆಯಿತಾ? 2 ಟೈಮ್ ಬರಿತೀಯಾ? ಇದು ಬಂದುಬಿಟ್ಟು ನೆಕ್ಸ್ಟ್ ಡೇದಾಗಿರುತ್ತೆ. 2 ದಿನದ ಸೇರಿಸ್ಬಿಟ್ಟು ಒಂದು ಬ್ಲಾಗನ್ನು ಮಾಡಿದ್ದೇನೆ, ಒಂದು ವೀಡಿಯೋಸ. ಹಾಗೆ ನಾನಿಲ್ಲಿ ನಿನ್ನೆ ನೈಟೇ ದೋಸೆಗೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು, ಈ ಥರ ಪಲ್ಯ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ. ತುಂಬ ದಿನ ಆಯಿತು ಸೋರೆಕಾಯಿ ಬಳಸ್ಕೊಂಬಿಟ್ಟು ಪಲ್ಯ ಮಾಡೋದು. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ, ತುಂಬ ಎಳೆದಿದ್ದು, ಚೆನ್ನಾಗಿದೆ. ನಾನು ಒಳಗಡೆದೆಲ್ಲ ಎಂತ ತೆಗೆಯೋದಿಲ್ಲ. ಕೆಲವರು ಒಳಗಡೆ ಎಲ್ಲದೆಲ್ಲ ತೆಗಿತಾರೆ, ನಾನು ಒಳಗಡೆದೆಲ್ಲ ತೆಗಿತಲ್ಲ. ಹಾಗೆ ಒಂದು ಸ್ವಲ್ಪ ನೀಟಾಗಿ ಆ ಕಡೆ ಈ ಕಡೆ ತೊಟ್ಟೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ತೊಳ್ಕೊಂಡ್ಬಿಡ್ತೀನಿ. ತೊಳೆದ್ಬಿಟ್ಟೆ ಕಟ್ ಮಾಡೋದು. ಮತ್ತೆ ಕಟ್ ಮಾಡಿ ನಾನು ತೊಳೆಯೋಕೆ ಹೋಗೋದಿಲ್ಲ. ಫಸ್ಟ್ ಯಾವುದೇ ತರಕಾರಿ ಆಗಲಿ ನಾನು ಫಸ್ಟ್ ಕಟ್ ಮಾಡಿಬಿಟ್ಟೆ ತೊಳೆಯೋದು, ತೊಳೆದ್ಬಿಟ್ಟೆ ಕಟ್ ಮಾಡೋದು. ಸೊಪ್ಪನ್ನೇ ಆಗಲಿ ತರಕಾರಿನೇ ಆಗಲಿ ಎಲ್ಲದನ್ನೂ ಅದೇ ಥರನೇ ಮಾಡೋದು. ಇವು ನೋಡ್ಬೋದು, ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಯಾಕೆಂದರೆ ಈ ದೋಸೆಗಲ್ವಾ, ಹಾಗಾಗಿ ಸ್ವಲ್ಪ ದಪ್ಪ ಇದ್ದರೆ ತಿನ್ನೋಕೆ ಸರಿ ಹೋಗೋದಿಲ್ಲ ದೋಸೆಗೆ. ಸ್ವಲ್ಪ ಸಣ್ಣಕ್ಕಿದ್ರೇ ಚೆನ್ನಾಗಿ. ನಾನಿವಾಗ ಸಿರಿತನದ ಮಾಲ್ಟ್ ಪೌಡ್ರ್ ಮಾಡಿರ್ತಾರ, ಅದನ್ನ ಗಂಜಿ ಮಾಡಿಟ್ಟಿದ್ದೀನಿ. ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಇಲ್ಲಿ ಪಲ್ಯ ರೆಡಿ ಮಾಡ್ಕೊಬೇಕು. ಪಲ್ಯಕ್ಕೆ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು. ಇವಾಗ ಲಿಸ್ಟು ರೆಡಿ ಮಾಡಿ ಅಂತ ಇದು ಪಲ್ಯಕ್ಕೆ ಏನೇನು ಬೇಕಂತೆಲ್ಲ ರುಬ್ಕೊಂಡ್ಬಿಡೋಣ. ರುಬ್ಬಿಟ್ಟು ಮಾಡ್ತೀನಿ. ದೋಸೆಗೆ ಸ್ವಲ್ಪ ಗ್ರೇವಿ ಥರ ಇದ್ರೆ ಚೆನ್ನಾಗಲ್ಲ, ಅದಕ್ಕೆ ಸ್ವಲ್ಪ ಗಂಜಿ ಇದೆಲ್ಲ ನೆಟ್ಟಿಗೆ ಆಗಲಿ. ಬಾರಪ್ಪ, ಇಲ್ಲಿ ಎಣ್ಣೆ ಹಾಕೊಂತಿದ್ದೀನಿ. ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಸೇರ್ಕೊತೀನಿ. ಈರುಳ್ಳಿ, ಕರಿಬೇವು ಸೊಪ್ಪು ಸೇರಿಸ್ಕೊತೀನಿ. ಇಷ್ಟು ಸಾಕು. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆಯಲ್ಲಿ ಸ್ವಲ್ಪ ಟೊಮೊಟೊ ಹಣ್ಣು ಹಾಕೊಂಡ್ಬಿಡ್ತೀನಿ. 2 ಟೊಮೊಟೊ ಹಣ್ಣು ಹಾಕ್ತೀನಿ ನಾನು. 2 ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೆಕ್ಸ್ಟು ತರಕಾರಿ ಈರುಳ್ಳಿನೆಲ್ಲ ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಅದಕ್ಕೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಅನಿಸುತ್ತೆ. ನಾನು ಇದೇ ರೀತಿ ಅಡುಗೆ ಮಾಡೋದೆಲ್ಲ ಒಂದೇ ಸರಿ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡಿದ್ದಿಲ್ಲ, ಒಂದೊಂದೇ ಕಟ್ ಮಾಡ್ಕೊತ ಮಾಡ್ತೀನಿ. ಫ್ರೈ ಇದೆ, ಟೊಮೆಟೊ ಸೇರ್ಕೊತಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ.
ಟೊಮೆಟೊ ಹಾಕ್ದಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಫ್ರೈ ಆಗುತ್ತೆ. ಕುಕ್ಕರಲ್ಲಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ದೋಸೆಗಲ್ವಾ. ಈಗ ಸೈಡ್ಗೆ ನೆಂಚ್ಕೊಳಕ್ಕೆಲ್ಲ ಆದರೆ ಸ್ವಲ್ಪ ಒಗ್ಗರಣೆ ಪಲ್ಯ ಮಾಡಿದ್ರು ನಡೆಯುತ್ತೆ ಹಾಗೆ ಒಗ್ಗರಣೆಯಲ್ಲಿ. ಇದು ದೋಸೆಗಾಗಿರೋದ್ರಿಂದ ಪರವಾಗಿಲ್ಲ, ಸ್ವಲ್ಪ ಕುಕ್ಕರಲ್ಲಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬೇಗ ಒಂದು ಮಿಷನ್ ಹಾಕ್ಸ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ಮಸಾಲೆ ಜೋಡಿಸ್ಕೊಂಬಂದ್ಬಿಡೋಣ. ಒಂದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ನೋಡಿ ಅಷ್ಟು ಬೇಕಾದ್ರೆ ಹಾಕ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ದೋಸೆ ಎಲ್ಲ ಗ್ರೇವಿ ಜಾಸ್ತಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ರುಬ್ಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮಸಾಲೆಗೆಲ್ಲ ಹಾಕ್ಕೊಂಡಿರ್ತೀವಿ, ಆದ್ರೂ ಸ್ವಲ್ಪ ಮತ್ತೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಬಾದಾಮಿ ಏನು ಬೇಕಾದರೂ ಸೇರಿಸ್ಕೊಬೋದು ನೀವು. ಗೋಡಂಬಿ ಸೇರಿಸ್ಕೊಬೋದು, ಚೆನ್ನಾಗಿ ಬರುತ್ತೆ. ಇಲ್ಲಿ ಹುರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ ಇಷ್ಟೇ. ಅದ್ರ ಜೊತೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ಕೊಂಬಿಡೋಣ. ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಇಷ್ಟೇ ಶುಂಠಿ ಹಾಕ್ಕೊತಾ ಇದ್ದೀನಿ. ಹೌದಾ, ನೋಡಿ ಇದಿಷ್ಟನ್ನು ರುಬ್ಕೊಂಬಂದ್ಬಿಡೋಣ. ರೆಡಿ ಆಗಿಬಿಟ್ಟ್ಯಾ? ನೀನೇನು ಬಿಡಪ್ಪ, ಬೇಗ ರೆಡಿ ಆಗ್ತೀಯ ನೀವೆಲ್ಲ. ನಂದೇ ಲೇಟ್ ಆಗೋದು ಕುಕ್ಕಿಂಗ್ ಎಲ್ಲ. ಹೌದು. ಇವಾಗ ಇದನ್ನ ಸ್ವಲ್ಪ ತರಿ ರುಬ್ಬಿಡ್ಕೊತೀನಿ. ತುಂಬ ನೈಸಾಗಿ ರುಬ್ಬಿಡ್ಕೊಳಲ್ಲ. ತುಂಬ ನೈಸಾದರೆ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಆ ರೀತಿ ರುಬ್ಬಿಡ್ಕೊಂಡು ನೋಡೋಣ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಕಟ್ ಮಾಡಿರೋದಕ್ಕೆ ಇದು ಸೋರೆಕಾಯಿನೆಲ್ಲ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿಂದ ಮಾಡಿ ನೋಡಿ. ಒಳಗಡೆದೆಲ್ಲ ತೆಗ್ದಿಲ್ಲ, ತುಂಬ ಬಲ್ತು ಸ್ವಲ್ಪ ಬೀಜ ಇದ್ದರೆ ಆ ಥರ ತೆಗಿತೀನಿ. ಇದು ಏನು ಬೀಜ ಎಲ್ಲ ಇರಲಿಲ್ಲ, ನೀವು ಎಳೆಯದಿದು ಹಾಗೆ ಆಗಿರೋದ್ರಿಂದ ನಾನು ಹಾಗೇ ಒಳಗಡೆದೆಲ್ಲ ತೆಗ್ದಿಲ್ಲ. ಹಾಗೆ ಸಿಪ್ಪೆ ಸಮೇತ ಒಳಗಡೆದು ಪಪ್ಪು ಬರುತ್ತಲ್ಲ ಅದನ್ನು ಸಮೇತ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನೋಡ್ಬೋದು, ಸ್ವಲ್ಪ ಅರ್ಧಕ್ಕರ್ಧ ಬಾಡೋಗಿದೆ. ಆ ರೀತಿಯಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಆ ಸೋರೆಕಾಯಿಂದ ಏನಿದೆ ಸ್ವಲ್ಪ ಸ್ಮೆಲ್ ಥರ ಇರೋಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನಾನು ರುಬ್ಬಿಡ್ಕೊಂಡಿದ್ವಲ್ವ ಅದು ಕೊಬ್ಬರಿದೆಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಬಿಟ್ಟು ಸ್ವಲ್ಪ ಒಂದು ಅರಿಶಿನ ಪುಡಿ ಹಾಕ್ಕೊತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಬಿಟ್ಟು ಪಲ್ಯ ಪುಡಿ ಸೇರಿಸ್ಕೊತಾ ಇದ್ದೀನಿ. ಪಲ್ಯ ಪುಡಿ ರೆಸಿಪಿ ಬೇಕು ಅಂತಿದ್ರೆ ಪ್ಲೇ ಲಿಸ್ಟಲ್ಲಿದೆ, ಚೆಕ್ ಮಾಡಿ. ಒಂದು 2 ಸ್ಪೂನಷ್ಟು ಪಲ್ಯ ಪುಡಿ ಹಾಕ್ಕೊಂಡು ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಟೊಮೆಟೊ ಫ್ರೈ ಆಗಬೇಕಾದ್ರೆ. ಇವಾಗ ಮತ್ತೆ ಸ್ವಲ್ಪ ಉಪ್ಪನ್ನ ನೋಡಿಬಿಟ್ಟು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡಬೇಕು, ನಿಮ್ಮ ತಿಕ್ನೆಸ್ ಗೊತ್ತಾಗುತ್ತೆ ಯಾವ ರೀತಿ ಬೇಕು ಅಂತ ನೋಡಿಬಿಟ್ಟು. ಹಾಗೆ ಒಂದು ವಿಷಲ್ ಬೇರೆ ಆಗಬೇಕಲ್ವಾ, ಅದಕ್ಕೆ ನೀರು ಸಾಕಾಗುತ್ತೆ, ಬೇಕಾಗುತ್ತೆ ನೀರು ಸ್ವಲ್ಪ. ಅದಾದ ತಕ್ಷಣ ಮತ್ತೆ ನಾವು ಮಾಡಿದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ತೆಳುಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರೊಂಚೂರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಗೆ ನೋಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ರೆಡಿ ಮಾಡಿಬಿಟ್ಟು 1ರಿಂದ 2 ವಿಷಲ್ ಹಾಕ್ಸ್ಕೊತೀನಿ. ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಲ್ಯ. ಇಲ್ಲಿ ಎಷ್ಟರಲ್ಲಾಗಲೇ ನಮ್ಮ ಮಗ ಆಗಲೇ ರೆಡಿಯಾಗಿ ಬಂದುಬಿಟ್ಟಿದ್ದಾನೆ. ದೋಸೆ ಅಂದರೆ ತುಂಬ ಇಷ್ಟ. ಅದು ಸಿಸ್ಟಮ್, ಅದು ಬೇಗ ಅದು ಫಾಲೋ ಮಾಡುತ್ತೆ. ಟೈಮ್ ಟು ಟೈಮ್ ಬೆಳಗ್ಗೆ ಎದ್ದೇಳಬೇಕು, ಬೇಗ ಬ್ರಷ್ ಮಾಡ್ಕೊಂಡು ಓದ್ಕೊಳ್ಬೇಕು, ಬರಿಬೇಕು. ಆ ಥರ ಟೈಮಿಂಗ್ಸ್ ಫಾಲೋ ಮಾಡುತ್ತೆ ಚಿಕ್ಕದು. ಬೇಗ ಏನು ಹೇಳ್ತೀನಿ ಅಷ್ಟು ಕೆಲಸ ಪಟಪಟಾನಾಗಿ ಮಾಡ್ಕೊಂಬಿಡುತ್ತೆ. ತಕ್ಷಣ ಅದು ಮಾಡಲ್ಲ ಅಂತ ಒಂದು ಬಾಯಲ್ಲಿ ಒಂದು ಮಾತೇ ಬರಲ್ಲ. ಅಷ್ಟು ಬೇಗ ಮಾಡಿಕೊಂಡು ಟಿ ವಿ ನೋಡೋದಕ್ಕೆ ಆಗಲೇ ತಿಂಡಿ ತಿನ್ನೋದಕ್ಕೆ ರೆಡಿ ಆಗಿಬಿಡುತ್ತೆ. ಸರಿ ಆಯಿತು. ಬರೀ ಅಳ್ಕೊತೀನಿ. ಆಂಟಿ ಕೊಟ್ಟು ಪೊಲೀಸ್ ಕೊಟ್ಟು ಅಷ್ಟು ಚೆನ್ನಾಗಿ ಮಾತು ಕೇಳುತ್ತೆ ಚಿಕ್ಕದು. ದೊಡ್ಡದು ಸ್ವಲ್ಪ ಮೊಂಡತನ ಮಾಡುತ್ತೆ. ಚಿಕ್ಕದು ಹಠ ಮಾಡುತ್ತೆ ಜಾಸ್ತಿ. ಅದು ಒಂದು ಸರಿ ಆಗಬೇಕು ಅಂದರೆ ಆಗಬೇಕು, ನಾನು ಮಾಡಲ್ಲ ಅಂದರೆ ಮಾಡಲ್ಲ. ಆ ಥರ ಸ್ವಲ್ಪ ಚಿಕ್ಕದು ಅಂದರೆ ಮಾತು ಕೇಳುತ್ತೆ. ಇಂಥ ಮಕ್ಕಳಿದ್ಬಿಟ್ರೆ ಎಷ್ಟು ಜನ ಬೇಕಾದ್ರೂ ಓದಿಸ್ಬೋದು, ಆ ಥರ ಅನಿಸುತ್ತೆ. ಹಾಗೆ ನೀವು ಅನ್ಕೊಬೋದು ಏನು ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ, ಇನ್ನೂ ಆರಾಮಾಗಿ ಕೂತ್ಕೊಂಡು ಗಂಜಿ ಕುಟ್ತಾ ಇದ್ದಾರೆ ಅನ್ಬೋದು. ಎಂತ ಇಲ್ಲ, ಇನ್ನೂ ಟೈಮ್ ಇದೆ.
ಇವಾಗ ಟೈಮ್ ಬಂದುಬಿಟ್ಟು 8:30 ಆಗಿದೆ. ನಾನು ಅಷ್ಟರಲ್ಲಿ ಇಷ್ಟು ಕೆಲಸ ಆಗೋದು ಒಂದೊಂದು ಸರಿ ಕೆಲಸ ಅಂದರೆ ಬೇಗ ಮಾಡಿದ್ನಲ್ಲ ಅದು ಕುಡ್ಕೊಂಡ್ಬಿಡ್ತೀನಿ. ಒಂದೊಂದು ಟೈಮ್ ಆಗಲ್ಲ, ಕೆಲಸ ಇರ್ಬಿಡುತ್ತಲ್ಲ. ಹಾಗಾಗಿ ಬೇಗ ಇದ್ದಷ್ಟು ಕೆಲಸ ಬೇಗ ಆಗುತ್ತೆ, ಲೇಟಾಗಿದ್ದಷ್ಟು ಕೆಲಸ ಲೇಟಾಗಿಬಿಡುತ್ತೆ. ಹಾಗಾಗಿ ಅದು ಸ್ವಲ್ಪ ಕಟ್ ಮಾಡ್ಕೊತ ಲೇಟಾಯಿತು. ಇವಾಗ ನೋಡ್ಬೋದು ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಣ್ಣೆ ಹಾಕಿದ್ದೀನಿ ಲಾಸ್ಟಲ್ಲಿ. ಇದಿಷ್ಟನ್ನು ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ. ಬೆಣ್ಣೆ ಇಲ್ಲಾಂದರೆ ಸ್ವಲ್ಪ ಸ್ಪೂನಷ್ಟು ತುಪ್ಪನ ಹಾಕಿ ಚೆನ್ನಾಗಿರುತ್ತೆ. ಹಾಗೆ ಡೈರೆಕ್ಟ್ ಪಾತ್ರೆಗೆ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಪಲ್ಯ ಬಂದುಬಿಟ್ಟು ಚಪಾತಿ, ಪೂರಿಗೆ ಚೆನ್ನಾಗಿ ಸೂಟೋದು, ಎಲ್ಲದಕ್ಕೂ ಸೂಟಾಗುತ್ತೆ. ಹಾಗೆ ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು. ತುಂಬ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೋರೆಕಾಯಿ ಪಲ್ಯ ಒಂದ್ಸರಿ ಟ್ರೈ ಮಾಡಿ. ಅದ್ರ ಮೇಲ್ಗಡೆ ಸ್ವಲ್ಪ ಶೇಂಗಾ ಇರುತ್ತಲ್ವ, ಹುರಿದ್ಬಿಟ್ಟು ಶೇಂಗಾ ಕೂಡ ಹಾಕ್ಕೊಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಅದೊಂಥರ. ಇವಾಗ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಆಟ ಇಲ್ದಿರೋ ತಿನ್ನೋದು ತಿಂಡಿ ಅಂದರೆ ಇಡ್ಲಿ ಮತ್ತು ದೋಸೆ. ಸ್ವಲ್ಪ ಕೂಡ ಆಟ ಮಾಡಲ್ಲ, ಹಾಕ್ತೀನಿ, ಇಷ್ಟಪಟ್ಬಿಟ್ಟು ತಿಂತಾರೆ. ನಮ್ಮ ಮಕ್ಕಳಿಗೆ ಆಗದೇ ಇರೋ ತಿಂಡಿ ಅಂದರೆ ಉಪ್ಪಿಟ್ಟು, ಚಿತ್ರಾನ್ನ. ಇದಿಷ್ಟು ಬರಲ್ಲ. ಬೇರೆಯೇ ಚಪಾತಿ, ಇಡ್ಲಿ, ದೋಸೆ, ಪಲಾವು ಈ ಥರ ಎಲ್ಲ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಅದ್ರ ಜೊತೆಯಲ್ಲಿ ಮೊಸರು ಇರಬೇಕು, ಹಾಗೆ ತಿನ್ನಲ್ಲ. ಚಿಕ್ಕದು ಪರವಾಗಿಲ್ಲ, ಆರಾಮಾಗಿ ತಿನ್ಕೊಂಡು ಹೋಗುತ್ತೆ. ದೊಡ್ಡದೇ ರಗಳೆ ಜಾಸ್ತಿ, ತಿನ್ನೋದು ಇಲ್ಲ. ಆಟನೂ ಹಂಗೆ ಮಾಡುತ್ತೆ ದೊಡ್ಡ ಮಗ. ಚಿಕ್ಕದದ್ರ ಪಾಡಿಗೆ ಕೇಳುತ್ತೆ ಯಾವ್ಯಾವ ತಿಂಡಿ ಬೇಕು ಅಂತ ಕೇಳ್ಬಿಟ್ಟು ಮಾಡಿಸ್ಕೊಂಡು ತಿಂತಾರೆ. ಹಾಗೆ ದೊಡ್ಡ ಮಗ ಬಂತಂದರೆ ಸಖತ್ ಕೀಟ್ಲೆ ಮಾಡ್ತಾನೆ. ಅವನೊಂಥರ ಬರೀ ತಮ್ಮನಿಗೆ ಅಳಿಸ್ಬೇಕು, ಇಲ್ಲ ಕೀಟ್ಲೆ ಮಾಡಬೇಕು, ಏನಾದರೂ ಒಂದು ಮಾಡ್ತಾನೆ ಇರೋಕ್ಕೆ ಆಸೆ. ಒಂದು ಅರ್ಧ ಹಾಕ್ಬೇಕಾ ದೋಸೆ? ಪಲ್ಯ ಚೆನ್ನಾಗಿದೆಯಾ? ಟೇಸ್ಟ್ ಇದೆಯಾ? ನೆಕ್ಸ್ಟ್ ಇನ್ನೊಂದು ಟೈಮ್ ಇದೇ ಥರ ಮಾಡೋಣ ಪಲ್ಯನ. ಸಂಜೆಗ ಡೈಲಿ ಎತ್ತಿಡೋದು ಬರಲ್ಲ. ಡೈಲಿ ಎತ್ತಿಡೋದು ಬರಲ್ಲ, ಅದು ಕೆಟ್ಟೋಗುತ್ತೆ. ಇನ್ನೊಂದು ಟೈಮ್ ಮತ್ತೆ ನೆಕ್ಸ್ಟ್ ಮಾಡ್ಕೊಡ್ತೀನಿ ತಗೋ. ನಾಳೆ ಯಾವ ಹಂಗೆ ಟೂಸ್ಡೇ, ನಾಳೆ ಸ್ಕೂಲಿಗೆ ಹೋಗಲ್ಲ ನೀನು? ಯಾಕೆ ಹೋಗೋಣ ವಿಷನ್ ಮಟ್ಟಿಗೆ? ಎಲ್ಲ ಸಾಮಾನು ಇದೆಯಲ್ಲಪ್ಪ. ಅವನಿಗೆ ಕೊಡ್ಸೇ ಇಲ್ಲ ಪಾಪ. ಅವನಿಗೆ ಕೊಡಿಸ್ಬೇಕಲ್ಲ, ನನಕಂತ ಹೇಳಿದ್ದೆ ಕೊಡಿಸ್ತೀನಿ ಅಂತ. ಅವತ್ತು ಗಂಟೆ ಗಂಟಿದ್ದೆ ಅದ್ರ ಬಾಲ ಕುಟ್ಟಿ ಡಬ್ಬ ಅಂತ ಹೊಡಿಸಿತ್ತು. ಏ ಟಮಾಟೋ ಬಾತ್ ಇಲ್ಲಿ ಸೈಡ್ ಕುತ್ಕೋ, ನಾನು ವೀಡಾಗ್ತಿದ್ದೆ. ಟಮಾಟೋ ಬಾತ್ ಹಿಂದ್ಗಡೆ ಎಲ್ಲಿ ಬಿಡ, ಟೊಮೆಟೊ ಬಾತು ಸೈಡ್ ಕುತ್ಕೋಬೇಕಂತ. ಎಲ್ಲಿ ಹೋಗಿದೆ ಅದು? ಎಲ್ಲಿ ತಪ್ಪಿಸ್ಕೊಂಡು ಹೋಗಿದೆ? ಅದಕ್ಕೆ ಸೈಡ್ ಕೂತ್ಕೊಂಡೆ. ಪಲ್ಯ ಹಾಕ್ಬೇಕಪ್ಪ ಕಂದ ನಿನಗೆ? ಪಲ್ಯ ನೋಡಿ ಪಲ್ಯ ನೋಡಿಸ್ ಡಿಶ್ ಅಲ್ಲ, ಅದು ಡಿಶ್. ಇದಾಗಿತ್ತು ಮಕ್ಕಳು ಡೈಲಿ ರೂಟೀನ್ ಈ ಥರ ಇರುತ್ತೆ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಬಿಟ್ಟು ನೆಕ್ಸ್ಟು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ಹಾಗೆ ದೊಡ್ಡದಾಗಿಡಲ್ಲ, ಚಿಕ್ಕದಾಗೆಲ್ಲ ಪೀಸ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಅಲ್ಲಿ ಹೋಗಿ ಇಲ್ಲ ಕೈಯಲ್ಲಿ 2 ಕೈಯಲ್ಲಿ ಮುಟ್ಟೋದು ಇವೆಲ್ಲ ಪೀಸ್ ಮಾಡ್ಕೊಂಡ್ಬಿಡ್ತಾರೆ. ಎಣ್ಣೆದೆಲ್ಲ ಸ್ವಲ್ಪ ಇರುತ್ತಲ್ವ, ಸರಿ ಹೋಗಲ್ಲ ಅವ್ರಿಗೆ. ಮತ್ತೆ ನೆಕ್ಸ್ಟು ಬಟ್ಟೆ ಎಲ್ಲ ಒರೆಸ್ಕೊಳ್ಳೋದು, ಪೆನ್ ಹಿಡ್ಕೊಳ್ಳೋದು, ಎಲ್ಲ ಪೆನ್ನೆಲ್ಲ ಮುಟ್ತಾ ಇರ್ತಲ್ಲ, ಸ್ವಲ್ಪ ಎಣ್ಣೆದೆಲ್ಲ ಆಗಿಬಿಟ್ರೆ. ನೀನು ಅಂತಾನೆ ನೀನು ನೋಡ್ಬೋದು. ಮತ್ತೆ ಕಿತಾಪತಿ ಮಾಡ್ಕೊತಾ ಇದ್ರಿ ಇಬ್ಬರು ಸೇರಿಕೊಂಡು. ಅದಕ್ಕೆ ಸುಂಚ್ಕೊ ತೊಗೊಂಡು ಹೋಗ್ಬಿಟ್ಟಿದ್ದೆ ಸ್ವಲ್ಪ ಎದುರಿಸಿ ಬರೋಕ್ಕೆ ಅಂತಂದು. ಈ ಥರ ಇರುತ್ತೆ ನಾನು ಡೈಲಿ. ಮಕ್ಕಳದು ಸ್ಕೂಲಿಗೆ ಹೋಗೋ ತನಕ ಸಾಕಾಗ್ಬಿಡ್ತೈತಿ. ಅದ್ರ ಜೊತೆಯಲ್ಲಿ ಈ ವಿಡಿಯೋ ಮಾಡ್ಕೊಳ್ಳೋದು, ಮಕ್ಕಳಿಗೆ ಓದಿಸೋದು, ಮತ್ತು ಅಡುಗೆ ಎಲ್ಲ ಮಾಡ್ಕೊಳ್ಳೋದು, ಇಷ್ಟು ನಿಜವಾಗ್ಲೂ ಬೆಳಗ್ಗೆ ತುಂಬಾ ಕಷ್ಟ ಆಗಿರುತ್ತೆ. ಹಾಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ನಾನು ಹೋಗ್ಬಿಟ್ಟು ಜೊತೆಯಲ್ಲಿ ಸ್ಕೂಲಿನ ಕೆಲಸ ಮುಗಿಸ್ಕೊಂಡು ಹಾಗೆ ಬಂದೆ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ 10:30 10 ಕಾಲು ಆಯಿತು. ಅಲ್ಲಿಂದ ಬಂದ ತಕ್ಷಣ ತಂಗಿ ಊರಿಂದ ಸೊಪ್ಪು ಕಳಿಸಿದ್ರು. ಆನೆ ಸೊಪ್ಪು ಅಂತ ಹೇಳ್ಬಿಟ್ಟಿದ್ದೆ. ಆನೆ ಸೊಪ್ಪು ಇದು ಸೀಗೆ ಸೊಪ್ಪು ಅಂತದ್ದು, ಇದು ಕಾಡಲ್ಲಿ ಸಿಗುತ್ತೆ. ಈ ಮಳೆ ಬಂದಿರೋ ಟೈಮಲ್ಲಿ ಜಾಸ್ತಿ ಸಿಗುತ್ತೆ. ಮಳೆ ಬಂದು ಚಿಗುರುತ್ತೆ. ಹಾಗೆ ಸ್ವಲ್ಪ ಹಲಸಿ ಬೀಜ, ಹಂಗೆ ಸ್ವಲ್ಪ ಇದು ಮೈಸೂರು ಮಲ್ಲಿಗೆ,
ಇಂಥ ಮೈಸೂರು ಪಾಲ್ಕನೋ ಮೈಸೂರು ಸೊಪ್ಪು ಅಂತ ಹೇಳ್ತಾರೆ. ಇದು ಚೆನ್ನಾಗಿರುತ್ತೆ ಸೊಪ್ಪು, ಇದು ಪಲ್ಯ ಕೂಡ ಮಾಡ್ತಾರೆ. ಸೊಪ್ಪಲ್ಲಿ ಉಳ್ಸೊಪ್ಪು ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನನ್ನ ಕಿಚನ್ ಯಾವ ರೀತಿ ಇರುತ್ತೆ ಅಂತ. ನಾನು ಏನಾರ ಕುಕ್ಕಿಂಗ್ ವೀಡಿಯೋ ಮಾಡಿದೆ ಅಂದರೆ ಮಧ್ಯದಲ್ಲಿ ಸ್ಟವ್ ಮಾತ್ರ ನೀಟಾಗಿ ಹಿಡ್ಕೊಂಡಿರ್ತೀವಿ, ಆ ಕಡೆ ಈ ಕಡೆ ಎಲ್ಲ ಈ ಅವಸ್ಥೆ ಇರುತ್ತೆ ನಮ್ಮದು ವೀಡಿಯೋ ಮಾಡೋ ಕುಕ್ಕಿಂಗ್ ಮಾಡೋರ್ದೆಲ್ಲ. ಅಲ್ಲಿ ಮಾತ್ರ ನೀಟಾಗಿ ತೋರಿಸ್ತಿರ್ತೀವಿ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಒಂದೊಂದು ಸರಿ ಕೆಲಸ ಆಗಿರುತ್ತೆ, ಪಾತ್ರೆಗಳೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀನಿ. ಒಂದೊಂದು ಟೈಮು ಫುಲ್ಲು ಕೆಲಸ ಇದ್ದಾಗ ವಾಶ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಈ ಥರ ಇರುತ್ತೆ ನನ್ನ ಅಡುಗೆ ಮನೆ ಅವಸ್ಥೆ. ಅಲ್ಲಿಂದ ನೆಕ್ಸ್ಟು ತಿಂಡಿ ತಿಂದ್ಕೊಂಡು ನಂದೆಲ್ಲ ಕೆಲಸ ಮುಗಿಯೋದು. ಹಾಗೆ ಸೊಪ್ಪು ತೊಗೊಂಬಂದಿದ್ವಲ್ವ, ಅದು ಕೂಡ ಸೊಪ್ಪು ಬಸ್ಸಾರು ಮಾಡಿದ್ದೆ. ಆ ವಿಡಿಯೋನ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ. ಸೊಪ್ಪು ಬಸ್ಸಾರು ಮಾಡೋದು, ಅದು ಕಾಡ್ಸಿಗೆ ಸೊಪ್ಪಿನ ಬಸ್ಸಾರು ಮಾಡೋದು ಹೇಗೆ ಅಂತ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಚೆಕ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ಬಾಳೆಕಾಯಿ ಪಲ್ಯ ಮಾಡೋಣ, ಬಾಳೆ ತಿಂಡಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆ ತಿಂಡಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ. ತುಂಬಾ ಒಳ್ಳೆಯದು, ಕಿಡ್ನಿ ಸ್ಟೋನ್ ಏನಾದ್ರು ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ಒಂದೇ ಟೈಮ್ ತಿಂದ್ರೆಲ್ಲ ಹೋಗಲ್ಲ, ಆವಾಗ ತಿಂತಾನೆ ಇರಬೇಕು. ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯ ಅಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು, ಸಾಸಿವೆ ಒಗ್ಗರಣೆ ಕೊಡ್ಕೊಂಡಿನಿ. ಇಲ್ಲಿ ಆಲ್ರೆಡಿ ಒಂದು ವಿಷಲ್ ಆಗ್ತದೆ. ಅಷ್ಟರಲ್ಲಿ ನಾನಿಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚುಟ್ಕಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪಿನ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಪಲ್ಯ ಪುಡಿ ಸೇರಿಸ್ಕೊಂಡಿದ್ದೀನಿ. ಪಲ್ಯ ಪುಡಿ ಸೇರಿಸ್ಕೊಂಡು ಜಸ್ಟ್ ಒಂದೆರಡು ಸೆಕೆಂಡ್ 3 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದ್ರ ಜೊತೆಯಲ್ಲಿ ಹಸಿ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರ್ತಕ್ಕಂಥದ್ದು ಬಾಳೆ ತಿಂಡಿನ ಪಲ್ಯ ರೆಡಿ ಆಯಿತು. ಹಾಗೆ ಸೈಡ್ಸಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತಿಳಿ ಸಾರು ಜೊತೆಯಲ್ಲಂತೂ ಚೆನ್ನಾಗಿರುತ್ತೆ ಸೈಡ್ಸಿಗೆ ತಿನ್ನೋದಕ್ಕೆ. ನೋಡ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ. ಈ ರಸನ ವೇಸ್ಟ್ ಮಾಡೋದು ಬೇಡ, ಅದನ್ನು ಸ್ವಲ್ಪ ಒಂದು ಬೌಲಿಗೆ ತಕ್ಕೊಂಡು ಲೋಟಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ. ಅದನ್ನು ಕುಡಿಬೋದು. ಹಾಗೆಯೇ ಬೆಂದಿರೋದನ್ನು ಎತ್ತಿಡ್ಕೊಂಡು ನೋಡಿ, ಇವಾಗ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ವಲ್ಲ, ತಿನ್ನೋಕ್ಕೆ ಅಷ್ಟೇ ಕೂಡ ಟೇಸ್ಟಾಗಿತ್ತು. ಬಾಳೆ ದಿಂಡಿಂದ ತುಂಬ ರೆಸಿಪಿ ಇರುತ್ತೆ, ಮಾಡ್ಬೋದು. ಬಸ್ಸಾರು ಕೂಡ ಮಾಡ್ತಾರೆ, ಅದನ್ನು ಒಂದು ಸರಿ ತೋರಿಸ್ತೀನಿ. ಹುಳಿಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಇದು ಹಾಗೆ ಸೈಡಿಗೆ ಹಾಗೆ ಕೂಡ ತಿನ್ಬೋದು, ಸೈಡ್ಸಿಗೆ ಅನ್ನ ಜೊತೆ ಕೂಡ ನೆಂಚ್ಕೊಂಡು ತಿನ್ಬೋದು. ಹಾಗೆ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಮಕ್ಕಳ ಜೊತೆಗೆ ಮಾತಾಡಿರೋಂಥ ವೀಡಿಯೋನೇ ಇವತ್ತು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಯಾರೆಲ್ಲ ಇಷ್ಟ ಆಗುತ್ತೆ, ನನ್ನ ಮಕ್ಕಳು ಮಾತಾಡಿರೋದಾಗಿರ್ಬೋದು, ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡ್ಬೋದು, ಇದು ಸ್ವಲ್ಪ ಚಿಟಕಿ ಉಪ್ಪು ಹಾಗೆ ಕಾಳು ಮೆಣಸು ಪುಡಿ ಹಾಕ್ಕೊಂಡು ಹೀಗೆ ಕುಡಿಬೋದು, ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ಕಿಡ್ನಿ ಸ್ಟೋನ್ ಇರೋ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.